ಸಾಂದ್ರೆ ನಮಸ್ಕಾರ. ನೋಡಿ ಸಾಂದ್ರೆ ನಮ್ಮೊಂದು ಭಾರತೀಯ ಅಂಚೆ ಕಚೇರಿಯಲ್ಲಿ ಈಗ ಪ್ರಸ್ತುತ 35,000ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. ಇವುಗಳಿಗೆ ಸಂಬಂಧಪಟ್ಟಂತೆ SSLC ಪಾಸ್ ಆದಂತ ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಮಹಿಳೆಯರು ಪುರುಷರು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಈ ಎಲ್ಲಾ ನೇಮಕಾತಿಗಳು ಯಾವಾಗ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಯಾವುದು, ಅದ ನಂತರ ತುಂಬಾ ಜನ ಕೇಳ್ತಾ ಇದ್ರೆ ಇನ್ಸ್ಟಾದಲ್ಲಿ ಸರ್ ಈ ಒಂದು ಪೋಸ್ಟ್ ಆಫೀಸ್ ಇಲಾಖೆಯಿಂದ ಯಾವ್ದಾದ್ರು ನೋಟಿಸ್ ಬಂತ. ಕೆಲವು ಜನ ಈಗ ಲೋಡ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಈಗ 35,000 ಪೋಸ್ಟಿಗೆ ಅರ್ಜಿಗಳು ಪ್ರಾರಂಭ ಆಗಿದೆ, ಅರ್ಜಿ ಸಲ್ಲಿಸಿ ಅಂತ ಹೇಳಿ ಕೆಲವು ಜನ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಅದು ನಿಜಾನ? ತುಂಬಾ ಜನ ಕೇಳ್ತಾ ಇದ್ದಾರೆ. ವಿಡಿಯೋ ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೀವೇನಾದ್ರೂ ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಮತ್ತೆ ಏನೇ ಡೌಟ್ ಇತ್ತಂದ್ರೆ ಈ ಒಂದು ಪೋಸ್ಟ್ ಆಫೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇತ್ತಂದ್ರೆ ನಂಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ ಓಪನ್ ಇರತ್ತೆ, ಕಮೆಂಟ್ ಬಾಕ್ಸ್ ನಲ್ಲಿ ಮೆಸೇಜ್ ಮಾಡಿ. ಬನ್ನಿ ಅಂದ್ರೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅಂದ್ರೆ ಈಗ ನಾನು ಓಪನ್ ಮಾಡಿದ್ದೇನೆ ನೋಡಿ. ಈ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ ಇರುವಂತ ವೆಬ್ಸೈಟ್ ಯಾವುದೇ ಒಂದು ನೋಟಿಸ್ ಬಂದ್ರು ಕೂಡ ಇದರಲ್ಲೇ ನೋಡಕ್ ಸಿಗತ್ತೆ. ಈಗ GDS ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಸ್ ಬತ್ತಂದ್ರೆ ಇದರಲ್ಲಿ ಸಿಗತ್ತೆ. ಅದ ನಂತರ BBMP ಆಗ್ಬೋದು, BBMP ಆಗ್ಬೋದು, ಯಾವುದೇ ಆಗ್ಬೋದು, ಪೋಸ್ಟ್ ಮ್ಯಾನು, MTS, ಮೇಲ್ಗಾರ್ಡು, ಯಾವುದೇ ನೋಟಿಸ್ ಬತ್ತಂದ್ರೆ ಕೂಡ ಇದೇ ಒಂದು ವೆಬ್ಸೈಟ್ದಲ್ಲಿ ಸಿಗತ್ತೆ. ಅದ ನಂತರ ರಿಸಲ್ಟ್ ಕೂಡ ರಿಲೀಸ್ ಮಾಡಿದ್ರು ಕೂಡ ಇದೇ ಒಂದು ವೆಬ್ಸೈಟ್ದಲ್ಲಿ ಸಿಗತ್ತೆ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಭಾರತೀಯ ಅಂಚೆ ಕಚೇರಿಯಿಂದ 35,000 ಪೋಸ್ಟ್ಗಳು ಭಾರತೀಯ ಅಂಚೆ ಕಚೇರಿಯಲ್ಲಿ ಖಾಲಿ ಇದಾವ ಅಂತೇಳಿ ಮಾಹಿತಿ ಬಂದಿರತ್ತೆ. ಅದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡ್ಬೇಕಂದ್ರೆ ಸುಮಾರು 2,900ಕ್ಕಿಂತ ಅಧಿಕ ಪೋಸ್ಟ್ ಮೊನ್ನೆನೆ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಮತ್ತೆ ಹೆಂಗ್ ನೇಮಕಾತಿ ಮಾಡ್ಕೋತಾರ ಅಂತ ತುಂಬಾ ಜನ ಕೇಳಬಹುದು. ಪ್ರಶ್ನೆ ಸಹಜವಾಗಿ ಬಂದೇ ಬರತ್ತೆ ನೋಡಿ. ಈಗ GDS ಹುದ್ದೆಗೆ ಅರ್ಜಿ ಸಲ್ಲಿಸಿರ್ತಾರಲ್ಲ, ಆ ಒಂದು GDS ದಲ್ಲಿ ಅವ್ರು ಕೆಲಸ ಮಾಡೋದಲ್ಲ, ಪ್ರತಿ ವರ್ಷಕ್ಕೆ ಚೇಂಜ್ ಆಗ್ತಾರೆ. ಅವರು ಪ್ರಮೋಷನ್ ಮಾಡ್ಕೋತಾರೆ, ಬೇರೆ ಜಾಬಿಗೆ ಹೋಗ್ತಾರೆ. ಯಾಕಂದ್ರೆ ಕೆಲವರಿಗೆ GDS ಇರೋದ್ರಿಂದ GDS ಅಲ್ಲಿ ಸ್ವಲ್ಪ ಕಡಿಮೆ ಸಂಬಳ ಇರತ್ತೆ. ಅದೇ ಒಂದು ಕಾರಣಕ್ಕಾಗಿ ಯಾರು ಕೂಡ ಕೆಲಸ ಮಾಡಲ್ಲ. ಮತ್ತೆ ಇದು ಅರ್ಧ ಗೌರ್ಮೆಂಟ್ ಅರ್ಧ ಪ್ರೈವೇಟ್ ಈ ರೀತಿಯಾಗಿ ಇದ್ದಂಗೆ ಇರತ್ತೆ. ಸಂಬಳ ಕಡಿಮೆ, ಕೆಲಸ ಜಾಸ್ತಿ ಈ ರೀತಿಯಾಗಿ ಆದ ಕಾರಣ ಕೆಲವು ಜನ ಬಿಟ್ಟು ಹೋಗ್ತಿರ್ತಾರೆ. ಆ ಎಲ್ಲ ಹುದ್ದೆಗಳು ಟೋಟಲ್ ಆಗಿ ಮಾಡ್ತಾರೆ. ಮತ್ತೆ ನೇಮಕಾತಿ ಪ್ರತಿ ವರ್ಷನೇ ಆಗ್ತಾನೆ ಇರತ್ತೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ 2,500ಕ್ಕಿಂತ ಅಧಿಕ ಪೋಸ್ಟ್ಗಳು ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರತ್ತೆ. ಮತ್ತು ಆಲ್ ಇಂಡಿಯಾದಲ್ಲಿ 35,000ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇದಾವೆ. ಮತ್ತೆ ಈಗ ನನಗೆ ಬಂದಿರುವಂತ ಮಾಹಿತಿ ಪ್ರಕಾರ ಇದಾಗಿರತ್ತೆ. ಮತ್ತು ತುಂಬಾ ಜನ ಈಗಾಗಲೇ ಇನ್ಸ್ಟಾದಲ್ಲಿ ಅದ ನಂತರ ಯೂಟ್ಯೂಬ್ದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಪೋಸ್ಟ್ ಆಫೀಸಿಗೆ ಅರ್ಜಿ ಪ್ರಾರಂಭ ಆಗಿದೆ, ಅರ್ಜಿ ಸಲ್ಲಿಸಿ ಅಂತ ಹೇಳಿ. ಈಗ ಮೊನ್ನೆ 100 ಪೋಸ್ಟಿಗೆ ಮಾತ್ರ ಅರ್ಜಿ ಕರೆದಿದ್ರು. ಅದು ಅನುಭವದವರಿಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಮಾಡಿ. ಅನುಭವದವರಿಗೆ ಅರ್ಜಿ ಕರೆದಿದ್ದಾರೆ. ಅದ್ರ ಬಳಿಕ ಯಾವುದೇ ರೀತಿಯಾಗಿ ಪ್ರವೇಶಿಸಿದವರಿಗೆ ಪೋಸ್ಟ್ ಆಫೀಸ್ ಇಲಾಖೆಯಿಂದ ನೋಟಿಸ್ ರಿಲೀಸೇ ಮಾಡಿಲ್ಲ, ಅರ್ಜಿಗಳು ಪ್ರಾರಂಭ ಆಗಿಲ್ಲ. ಅಂತ ಒಂದು ಫೇಕ್ ನ್ಯೂಸ್ಗೆ ಯಾರು ಕೂಡ ತಲೆ ಕೊಡಬೇಡಿ. ತುಂಬಾ ಜನ ಮೋಸ ಹೋಗಿ ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಕೇಳಿ ಬರ್ತಾ ಇದ್ದಾರ. ಆ ರೀತಿಯಾಗಿ ಯಾರು ಕೂಡ ಮಾಡಬೇಡಿ. ನೋಟಿಸ್ ಬತ್ತಂದ್ರೆ ಖುದ್ದ ನಾನೇ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು, ಯಾವುದೇ ಒಂದು ನೋಟಿಸ್ ಬತ್ತಂದ್ರೆ ಇದರಲ್ಲಿ ರಿಲೀಸ್ ಮಾಡ್ತಾರೆ. 27/8/2025 ನೋಟಿಸ್ ಪ್ರಕಟ ಮಾಡಿದ್ದಾರೆ. ಇದು ಲಾಸ್ಟ್ ಆಗಿರತ್ತೆ, ಲಾಸ್ಟ್ ಡೇಟ್ ಇದು ರಿಲೀಸ್ ಮಾಡಿದಂತ ನೋಟಿಸು. ಸಿಲೆಬಸ್ ಮತ್ತು ಪ್ಯಾಟರ್ನ್ ಅನ್ನ ಆ ಕೊನೆ ದಿನಾಂಕದಂದು ರಿಲೀಸ್ ಮಾಡಿದಂತ. ಅದರ ಬಳಿಕ ಯಾವುದೇ ರೀತಿಯಾಗಿ ನೋಟಿಸ್ ಪ್ರಕಟ ಮಾಡಿಲ್ಲ. ಈ ಒಂದು ಅಂಚೆ ಇಲಾಖೆಯ ಆಫೀಸ್ ಇರುವಂತ ನೋಟಿಸ್ ದಲ್ಲಿ ಆಫೀಸ್ ಇರುವಂತ ವೆಬ್ಸೈಟ್ ಆಗಿರತ್ತೆ. ನಿಮ್ಗೆ ಯಾವುದೇ ರೀತಿಯ ಗೋಳ್ಪರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಯಾವುದೇ ರಿಲೀಸ್ ಮಾಡಿದ್ರು ಇಲ್ಲೇ ರಿಲೀಸ್ ಮಾಡ್ತಾರೆ. ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ. ಇನ್ನೂ ತನ ಪೋಸ್ಟ್ ಆಫೀಸ್ ಇಲಾಖೆಯಿಂದ ನೋಟಿಸ್ ಪ್ರಕಟ ಮಾಡಿಲ್ಲ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಯಾವಾಗ ಬರತ್ತಂತ ತುಂಬಾ ಜನ ಕೇಳ್ಬೋದು. ಇನ್ನು ನಿಮಗೆ 2 ತಿಂಗಳ ಟೈಮ್ ಇದೆ. 2 ತಿಂಗಳ ಒಳಗಾಗಿ ನಿಮಗೆ ನೋಟಿಸ್ ಆಗತ್ತೆ. ಆತಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಈಗ ಪ್ರಸ್ತುತ ಭಾರತೀಯ ಅಂಚೆ ಕಚೇರಿಯಲ್ಲಿ 35,000ಕ್ಕಿಂತ ಅಧಿಕ ಪೋಸ್ಟ್ ಇದಾವೆ. ನಮಗೆ GDS ಆಫೀಸ್ ಇರೋ ವೆಬ್ಸೈಟ್ ಅದನ್ನು ಕೂಡ ಚೆಕ್ ಮಾಡಿ ತೋರಿಸ್ತೇನೆ ನೋಡಿ. ತುಂಬಾ ಜನ ಡೌಟ್ ಇರತ್ತೆ ಅದು ಕೂಡ. GDS ಆನ್ಲೈನ್ ಅಂತ ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ಬರತ್ತೆ. ಇಲ್ಲಿ ಬಂತು ನೋಡಿ, GDS ಆಫೀಸ್ ಇರುವಂತ ವೆಬ್ಸೈಟ್ ಇದು. ಯಾವುದೇ ನೋಟಿಸ್ ಬಂದ್ರು ಕೂಡ ಇದರಲ್ಲಿ ಬರತ್ತೆ. ಈಗ ಮೊನ್ನೆ 6 ಲಿಸ್ಟ್ ಮಾತ್ರ ರಿಲೀಸ್ ಮಾಡಿದ್ದಾರೆ, 7ನೇ ಲಿಸ್ಟ್ ರಿಲೀಸ್ ಮಾಡಿಲ್ಲ. ಇದು ನಿಮಗೆ ಅರ್ಥ ಆಗಿರ್ಬೇಕು. ಅದ ನಂತರ ಇನ್ ನೋಟಿಸ್, ಇದು ಹೋದ ವರ್ಷ ನೋಟಿಸ್ ಇದಾವೆ. ಇದೇನು ಕಾಣಿಸ್ತಾ ಇದೆಯಲ್ಲ, ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಮಾಡಿದಾರಲ್ಲ, ಆ ಒಂದು ನೋಟಿಸ್ ಇದೆ. ಅದ್ರ ಬಳಿಕ ಯಾವುದೇ ರೀತಿಯ ನೋಟಿಸ್ ಕೊಟ್ಟಿಲ್ಲ. ಇಲ್ಲಿ ಏನಾದ್ರು ಕಾಣಿಸ್ತಾ ಇದೆಯಾ? ನೋಟಿಸ್ ರಿಲೀಸ್ ಮಾಡಿದ್ರೆ ಇಲ್ಲೇ ತಿಳಿಸ್ಕೊಡ್ತಾರೆ ಅವರು. ಇದರಲ್ಲಿ ಬರತ್ತೆ ರಿಲೀಸ್ ಮಾಡಿದೀವಿ, ದಿನಾಂಕ ಒಳಗಾಗಿ ಅರ್ಜಿ ಸಲ್ಲಿಸಿ ಅಂತೇಳಿ. ನೀವು ಕೂಡ ಚೆಕ್ ಮಾಡಿ, ದಿನನಿತ್ಯವಾಗಿ ಚೆಕ್ ಮಾಡ್ಕೋತೀರಿ.
ಅದೇನು ಮನೆ ಕರೆದಿದ್ದಾರಲ್ಲ ಅದೇ ಒಂದು ರಿಲೀಸ್ ಮಾಡಿದ್ದಾರೆ ನೋಡಿ, ಜನವರಿ 2025 ಅದೇ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ. ಅದ್ರ ಬಳಿಕ ಯಾವುದೇ ರೀತಿಯ ನೋಟಿಸ್ ಆಗಿಲ್ಲ. ಎಷ್ಟು ಹೇಳಿದ್ರು ಕೂಡ ಕೆಲವು ಜನ ನಂಬೋದಲ್ಲ, ಅರ್ಜಿಗಳು ಪ್ರಾರಂಭ ಆಗಿದೆ ಅಂತೇಳಿ ಪಾಪ ಆನ್ಲೈನ್ದಲ್ಲಿ ಹೋಗಿ ಕೇಳ್ತಾರ ಮತ್ತೆ ನಿರಾಸಾಗಿ ಬರ್ತಾರ. ನೋಡಿ ಕ್ಲಿಯರ್ ಕಟ್ಟಾಗಿ ಹೇಳ್ಬೇಕಂದ್ರೆ ಯಾವುದೇ ರೀತಿಯ ನೋಟಿಸ್ ಆಗಿಲ್ಲ ಪೋಸ್ಟ್ ಆಫೀಸ್ ಇಲಾಖೆಯಿಂದ. ಯಾರು ಕೂಡ ಇಂಥ ಒಂದು ಫೇಕ್ ನ್ಯೂಸ್ಗೆ ತಲೆ ಕೊಡಬೇಡಿ. ನೋಟಿಸ್ ಬರ್ತಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. 10ನೇ ಪಾಸ್ ಆದವ್ರಿಗೆ, ಸೆಕೆಂಡ್ PUC ಪಾಸ್ ಆದವ್ರಿಗೆ ಅವಕಾಶ ಇರತ್ತೆ. ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನೋಟಿಸ್ ಆಗ್ಯಾತ. ಇದೇ ವರ್ಷದಲ್ಲಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಆದರೆ 18 ವರ್ಷ ಆಗಿರಬೇಕು. ನೋಡಿ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್